ನೀವು ನಿಮ್ಮ ಅನಿಸಿಕೆಗಳನ್ನು ಬಹಳ ನೇರವಾಗಿ ಅವತ್ತು ಹಂಚಿಕೊಂಡದ್ದು. ನಾನು ನನ್ನ ಇದು ಬಿಟ್ಟು ಏನು ಮೋಸ ಮಾಡಲಿಲ್ಲ. ಅಲ್ಲಿ ಕೆಲವು ಕಡೆ ಅಲ್ಲಿ ಹೇಳ್ತಾರೆ ಕಾಲು ಬಾಕಿ ಆಗಿತ್ತು, ತಲೆ ಇತ್ತು ಸುಡುವಾಗ ಅಲ್ಲ ಬಾಕಿ ಆಗಿದ್ದು ಬಾಕಿ ಆಗಿ ಸುಟ್ಟು, ಅದ್ರ ತೆಗೆಯುವವರು ಯಾರು ಇಲ್ಲ. ಅವರು ಸುಟ್ಟು ಅವರು ಹೋಗ್ತಾರೆ. ಈಗ ತರ್ತಾರೆ ಬಾಡಿ ತರ್ತಾರೆ, ಬೆಂಕಿ ಕೊಟ್ಟು ಹೋಗುವಾಗ ಇವರು ಹೋಗ್ತಾರೆ, ಯಾರು ಒಟ್ಟಿಗಿದ್ದವರು ಮತ್ತೆ ಬರೋದಿಲ್ಲ. ಇವರೇ ಹೋದವರು ಬೂದಿ ತೆಗಿಬೇಕು, ಅವರೇ ತಗೊಂಡು ಹೋಗ್ಬೇಕು. ನಾನು ಹಾಗೆ ಅಲ್ಲ, ಅವ್ರು ಬರುವಾಗ ಕ್ಲೀನ್ ಮಾಡಿ ಇಟ್ಟು ಅವರು ಪಾತ್ರ ತಂದರೆ ಅದಕ್ಕೆ ತುಂಬಿಸಿ ಕೊಟ್ಟು ಮತ್ತೆ ಕ್ಲೀನ್ ಮಾಡೋದು, ಬಾಕಿ ಆದರೆ ಬೆಂಕಿ ಕೊಡೋದು ನಾನೇ ಎಲ್ಲ. ಮಾರನೇ ದಿವಸ ಎಲ್ಲ ಕ್ಲೀನ್ ಮಾಡಿ ಕೊಡ್ತೇನೆ. ನೋಡ್ತಾರಲ್ಲ ಎಲ್ಲ, ಯಾವುದು ಒಂದು ಸೂರು ಬಾಕಿ ಆಗೋದಿಲ್ಲ ಅಲ್ಲಿ. ಮತ್ತೆ ರಾತ್ರಿ ಬೆಂಕಿ ಕೊಟ್ಟು ಹೋದ್ರೆ ಕೆಲವು ಈ ಅದು ಶಾಪದಲ್ಲಿ ಅಂತ ಹೇಳ್ತಾರೆ, ಕಾಲು ಹೊರಗೆ ಬರುವುದು, ಕೆಳಗೆ ಬೀಳುವುದು, ಕೈ ತುಂಡಾಗಿ ಹೊರಗೆ ಬೀಳುವುದು, ಹೀಗೆಲ್ಲ ಇರ್ತದೆ. ಅದ್ರ ತೆಗೆದು ಹಾಕಬೇಕು. ಅವ್ರು ಹೋದ್ರು ಅಂತ ಎದುರಿಗೆ ಓಡುದಲ್ಲ. ಅದು ಈಗ ಶವ ಸಂಸ್ಕಾರ ಮಾಡುವಾಗ ಅದೆಲ್ಲ ಮತ್ತೆ ಅದು ಇರ್ತದೆ. ಹೇಗೆ ಏನಾಗ್ತದೆ? ಅದು ಏನಾದ್ರೂ ಶಾಪ ಇದ್ರೆ ಕೈ ಕಾಲೆಲ್ಲ ಹೊರಗೆ ಬಂದು ಬೀಳ್ತದೆ, ರಟ್ಟಿ ಬೀಳ್ತದೆ. ಬೀಳ್ತದೆ. ತಲೆ ಕೂಡ ಬೀಳ್ತದೆ? ತಲೆ ಬೀಳುದಿಲ್ಲ, ಕೈ ಕಾಲು. ಅದು ಕೆಲವರು ಹೇಳ್ತಾರೆ ತಾಯಿಗೆ ಮಾವನಿಗೆಲ್ಲ ಹೊಡೆದ್ರೆ ಮೆಟ್ಟಿದ್ರೆ ಹಾಗೆ ಆಗ್ತದೆ ಅಂತ. ಕೆಳಗೆ ಬಿದ್ದಿದ್ದು ಉಂಟು, ಎಷ್ಟೋ ಉಂಟು. ರಾತ್ರಿ ಉಂಟಲ್ಲ, ಕುತ್ತಾಗುದು ಕಾಲು ಎಲ್ಲ, ಕಾಲು ಗೊತ್ತಾಗ್ತದೆ. ಸುಡುವಾಗ ಅಚ್ಚಿನ ಹತ್ರ ಸುಮಾರು ಇತ್ತು. ಇದು ವಿಡಿಯೋ ಎಲ್ಲ ಉಂಟು, ನೋಡಿಬೇಕಾದ್ರೆ. ಅದು ಕಾಲು ಹೇಗೆ ಅದು ಅದೇ ಅದು ಆಗ್ತದೆ. ಕೆಲವರು ಬೆಂಕಿ ಇದು ಹೊತ್ತಿಕೊಂಡಿದ್ದ ತಕ್ಷಣ ಹಾಗೆ ಆಗ್ತದ. ಅದು ಕೆಲವರದ್ದು ಶಾಪ ಇದ್ರಿಂದ ಕಾಲು ಕುತ್ತಾವ ಅಂತ ಹೇಳ್ತಾರೆ. ನಿಮಗೆ ನಿಮ್ಮ ಪ್ರಕಾರ ಕಾಲು ಕುತ್ತಾಗೋದು ಯಾವ ಕಾರಣಕ್ಕೋಸ್ಕರ, ಎಂತಕ್ಕೋಸ್ಕರ? ತಂದೆ ತಾಯಿಗೆಲ್ಲ ಮೆಟ್ಟಿದ್ರೆ. ತಂದೆಗೆ ಅಷ್ಟು ಇದು ಬರೋದಿಲ್ಲ, ನಮ್ದು ತಾಯಿ ಇದು ನೋಡಿ. ಹೌದು, ತಾಯಿಗೆ ಮೆಟ್ಟಿದ್ರೆ ಹೊಡೆದ್ರೆ ಕೈ ಕಾಲು ಎಲ್ಲ ಗೊತ್ತಾಗೋದು. ಅದು ಇಲ್ಲಿ ಅಲ್ಲ, ಎಲ್ಲಿ ಮಾಡಿದ್ರು ಆಗ್ತದೆ. ಒಂದು ಸರಿ ಇಲ್ಲಿ ಐವರ್ನಾಡು ತಮಿಳ್ನವರು ಗೊತ್ತಾಗುವಾಗ ಹೇಳಿದ್ರು ಅದು ಸೌದೆ ಕಡಿಮೆ ಆಯಿತು ಅಂತ. ನಾನೊಂದು ಕುಟ್ಟೆ ಕೊಟ್ಟಿದ್ದೆ, ನೀವು ಹಾಕಿ ಅಂತ. ಅವ್ರು ತಗೊಂಡು ಹೋಗಿ ಹಾಕಿದ್ರು, ಅದು ಕುಟ್ಟೆ ಈ ಕಡೆ ಬಂತು, ಅದಾಗೆ ಆಯಿತು. ವಾಪಸ್ ಹಾಗೆ ಆಯ್ತಾ? ಬಗ್ಗೋದಿಲ್ಲ. ಅದಕ್ಕೆ ಹೇಳುದು ದೇವರ ಇದೆಲ್ಲ ಉಂಟಲ್ಲ, ಭಂಡಾರೆಲ್ಲ ಇರ್ತಲ್ಲ, ದೇವರದ ಭಂಡಾರ, ಅದಕ್ಕೆಲ್ಲ ಕೈ ಹಾಕುವಾಗ ನಾವು ಸೂತಾಗೆಲ್ಲ ಇರುವಾಗ ಕೈ ಹಾಕಬಾರ್ದು. ಅದಕ್ಕೆ ಹೇಳುದು ನಾವು. ಅದೆಲ್ಲ ಭಯಂಕರ ಇದು ಉಂಟು ಅದರಲ್ಲಿ, ಸತ್ಯಗಳಲ್ಲ. ನೋಡಿ, ಮತ್ತೊಬ್ರು ಶಾಪ ಇಡ್ತಾರೆ, ನೀನು ರಕ್ತ ಕಾರಿ ಸಾಯ್ಬೇಕು ಅಂತ ಹರಕೆ ಹೇಳ್ತಾರೆ ಎಲ್ಲಿಗಾದ್ರೂ. ಕಾರ್ಣಿಕ ಕ್ಷೇತ್ರಕ್ಕೆ ಹರಕೆ ಹೇಳ್ತಾರೆ. ಅದೇನಾಗ್ತದೆ ಗೊತ್ತುಂಟ, ಬೆಂಕಿ ಸುಟ್ಟು ತಲೆಗೆ ಬೆಂಕಿ ಇಡುವಾಗ ಬಾಯಲ್ಲಿ ರಕ್ತ ಹೊರಗೆ ಬೀಳ್ತದೆ. ಹೇಗಿರ್ಬೋದು ಆದ್ರೆ? ಅಂದ್ರೆ ಅದೆಲ್ಲ ನಿಜ ಆಗಾದ್ರೆ ಈ ಶಾಪ ಶಬ್ದಗಳು ಬಹಳಷ್ಟು ನಿಜ. ಮತ್ತೆ ಕೆಲವರು ಎಲ್ಲ ಹರಕೆ ಹೇಳ್ತಾರಲ್ಲ, ಮತ್ತೆ ಇದು ತಲೆ ಹೋಗಿ ಇಂಥ ಕಡೆಗೆ ಬೀಳಲಿ ಅಂತ ಹೇಳ್ತಾರೆ. ಅದು ಸಹ ಹಾಗೆ ಆಗ್ತದೆ. ಅದು ಒತ್ತುದೇ ಇಲ್ಲ. ಅದೆಲ್ಲ ನಾವು ನೋಡಿದೆ ಎಲ್ಲ. ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ನೀವು ಕಂಡದಿದ್ದಲ್ಲ? 5 ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ನೀವು ಇದನ್ನು ಕಂಡ್ರಿ. ಸ್ಮಶಾನದಲ್ಲಿ ಹಗಲು ರಾತ್ರಿ ಕೆಲಸ ಮಾಡ್ತಿದ್ದ ಸಂದರ್ಭದಲ್ಲಿ ಅದೆಲ್ಲ ಬಾಕಿ ಆಗಿದ್ದು. ಮಾರನೇ ದಿವಸ ಇದು ಕೊಟ್ಟಿದ್ದೆಲ್ಲ ಅಚ್ಚನ ಹತ್ರ ಉಂಟು ಕೇಳಿ. ಮತ್ತೆ ವಾಪಸ್ ಹೊತ್ತಿಸಿದ್ದುಂಟ? ಮಾರನೇ ದಿವಸ ಹೊತ್ತಿಸಿದ್ದು ಉಂಟು. ವಾಪಸ್ ಬಾಡಿಯೇ ಬಾಕಿ ಆಗ್ತದೆ, ಕೈ ಕಾಲೆಲ್ಲ ಮುಗಿತದೆ, ಫುಲ್ ಬಾಡಿಯೇ ಬಾಕಿ ಬೆಳಿಗ್ಗೆವರೆಗೆ ಇರ್ತದೆ, ಒತ್ತುದೇ ಇಲ್ಲ. ಅದು ಯಾಕೆ? ಅದೇ ತಪ್ಪು ಮಾಡಿದರೆ ಹಾಗೆ ಆಗ್ತದೆ. ಅದೇ ನಮ್ಮ ಸುಳ್ಯದವರದು ಒಂದು ಬಾಡಿ ರಿಕ್ಷಾ ಡ್ರೈವರ್ ರಾತ್ರಿ ಹೊತ್ತಿಸಿದ್ದು, ರಾತ್ರಿ ಅಲ್ಲ ಸಾಯಂಕಾಲ. ಮಾರನೇ ದಿವಸ ಮಧ್ಯಾಹ್ನ 12 ಗಂಟೆವರೆಗೆ ಇತ್ತು ಬಾಡಿ ಹೊತ್ತಿಕೊಂಡು. ಅವರೇ ತುಪ್ಪ ಎಣ್ಣೆ ಎಲ್ಲ ತಂದು ಕೊಟ್ಟರು, ಅದು ಇದ್ದಿಲ್ಲ. ಯಾಕೆ? ಅದು ಅದೇ ಶಾಪ. ನಾನು ಕೇಳಿದೆ, ಇದು ಲಾಸ್ಟ್ಗೆ ಕೇಳಿದ್ರೆ ನನಗೆ ಆಗೋದಿಲ್ಲ ಎಂತ ಮಾಡೋದು ಅಂತ. ಅವರು ಎಲ್ಲಿಯಾದರೂ ಸೌದೆ ಕದ್ದಿದ್ದಾರ ಅಂತ ಕೇಳಿದೆ ಅವರ ಅಣ್ಣನ ಹತ್ರ. ಅದು ಸರಿ, ನಾನು ಒಂದು ಸರಿ ರಿಕ್ಷಾದಲ್ಲಿ ಹೋಗಿ ಬರುವಾಗ ರಾತ್ರಿ ಸೌದೆ ಇದು ಮಾಡಿ ಉಳಿ ಮಾಡಿ ಇತ್ತಂತೆ, ಅದನ್ನು ಹಾಕಿಕೊಂಡು ಬಂದಿದ್ದಾನೆ. ನನ್ನ ಹೋಟೆಲ್ಗೆ ಕೊಟ್ಟಿದ್ದು ಅಂತ ಅಣ್ಣ ಹೇಳಿದೆ. ಭಾರಿ ಕಷ್ಟ ಉಂಟಂತ ಹೇಳಿದೆ ಒತ್ತಲಿಕ್ಕೆ. ಸೌದೆ ಕದ್ರೆ ಹೇಗೆ ಆಗ್ತದ? ಭಯಂಕರ ಉಂಟು. ಮತ್ತೆ ರಾತ್ರಿ ಬರುವ ಕುಡಿದ ಇದ್ದರಲ್ಲಿ ಕತ್ಕೊಂಡು ಬಂದದ್ದು ರೋಡ್ ಸೈಡಲ್ಲಿ ಇತ್ತಂತೆ. ಯಾರೋ ಹೂಲಿ ಹಾಕಿ ಸಾಯಂಕಾಲ ಆಗುವ ಅವರು ಹೋಗಿದ್ದಾರೆ. ಅದನ್ನು ರಿಕ್ಷಾದಲ್ಲಿ ತುಂಬಿಸಿಕೊಂಡು ಬಂದು ಒಟ್ಟಿಗೆ ಕೊಟ್ಟು ಬಾಡಿ ಇದಾಗಿಲ್ಲ, ಹೊತ್ತಲೇ ಇಲ್ಲಲ್ಲ. ಮಾರನೇ ದಿವಸ ಮಧ್ಯಾಹ್ನವರೆಗಿತ್ತು. ಅವ್ರು ಕೂತ್ಕೊಂಡೇ ಇದ್ರು, ಅಣ್ಣ ಮತ್ತು ಅವರ ಮಾವ. ಏನು ಎಷ್ಟು ಗಂಟೆಗೆ ಹೊತ್ತಿಸ್ಲಿಕ್ಕೆ ಶುರು ಮಾಡಿದ್ದು? ಬೆಳಿಗ್ಗೆ ನಾನು 5 ಗಂಟೆಗೆ ಎದ್ದು ನೋಡಿದ್ದೇನೆ. 5 ಗಂಟೆಗೆ ಬೆಂಕಿ ಹಾಕಿದ್ದೇನೆ, ಆದರೂ ಇರಲಿಲ್ಲ. ಒಂದೂವರೆ ದಿವಸ ಹೊತ್ತಿತ್ತ. ಅದೇ ಹೇಳಿದೆ, ಎಷ್ಟು ಸೌದೆ ಹಾಕಬೇಕು, ನನ್ನ ಸೌದೆ ಎಲ್ಲ ಮುಗೀತಲ್ಲ ಅಂತ ಹೇಳಿದೆ.
ಎಷ್ಟು ಸೌದೆ ಹಾಕ್ಬೋದು? ಅಲ್ಲಿ ಏನೆಲ್ಲ ಯೂಸ್ ಮಾಡ್ತಾ ಇದ್ರಿ? ಸೌದೆ ಮತ್ತು ಇದು ಕೆರಟೆ. ಗರಟೆ ಅಂದರೆ ಶಾಪ ಶಬ್ದಗಳು ಬಹಳ ಬೈಕ್ ಹಿರಿಯರಿಗೆ ಮೆಟ್ಟಬಾರ್ದು, ತಂದೆ ತಾಯಿಗೆ ಮೆಟ್ಟಬಾರ್ದು, ತಂದೆ ತಾಯಿಗಳಿಗೆ ಗೌರವ ಸೂಚಿಸಬೇಕು, ಹೌದು. ಅವರನ್ನು ಕೈ ಎತ್ತಬಾರ್ದು, ತಾಯಿಗೆ ಕೈ ಸಹ ಎತ್ತಬಾರ್ದು, ಎಲ್ಲಿಗೆ ಹೋಗೋದಿಲ್ಲ ಅದು ಸಾಯುವಾಗ. ಹಾಗೇ ಬರ್ತದೆ ಒಟ್ಟಿಗೆ, ಬಂದೇ ಬರ್ತದೆ. ಹೆಣ ಸುಡುವಾಗಲೇ ಗೊತ್ತಾಗ್ತದೆ. ಗೊತ್ತಾಗ್ತದೆ. ನಮ್ಮನ್ನು ಎತ್ತು 9 ತಿಂಗಳು ಹೊಟ್ಟೆಯಲ್ಲಿ ಇಟ್ಟು ಅವರು ಇಳಿಸುವುದಿಲ್ಲ. ಅವರಿಗೆ ಎಷ್ಟು ಕಷ್ಟ ಇರ್ಬೋದು. ಅಂಥವ್ರಿಗೆ ನಾವು ಹೊಡಿಲಿಕ್ಕೆ ಹೋದ್ರೆ ಹೇಗೆ? ಅವರಿಗೆ ಏನಾಗ್ತದೆ? ಅವರಿಗೆ ಬಿಡುದಿಲ್ಲ ಅದು. ಈಗ ಎಷ್ಟೋ ಜನ ಅಪ್ಪ ಅಮ್ಮನನ್ನೆಲ್ಲ ಅನಾಥಾಶ್ರಮಕ್ಕೆ ಬಿಡ್ತಾರೆ. ಹ್ಮ್ ಅವರೆಲ್ಲ ಫಾರಿನ್ನಲ್ಲಿದ್ದು ಅಪ್ಪ ಅಮ್ಮನ ಅನಾಥಾಶ್ರಮಕ್ಕೆ ಬಿಡ್ತಾರೆ. ಅಪ್ಪ ಅಮ್ಮನೇ ಕನಸು ಕಾಣೋದು ಮಕ್ಕಳು ಓದ್ಲಿ, ಫಾರಿನಿಗೆ ಹೋಗ್ಲಿ ಅಂತ. ಲಾಸ್ಟಿಗೆ ತಗೊಂಡೋಗಿ ಅನಾಥಾಶ್ರಮಕ್ಕೆ ಬಿಡ್ತಾರೆ. ನಿಮಗೆ ಗೊತ್ತು, ನೀವು ಓದ್ಲಿಲ್ಲ, ಆದ್ರೆ ನೀವು ಒಂದು ಮಾತು ಹೇಳಿ, ಇದ್ರ ಬಗ್ಗೆ ನೀವು ಏನು ಹೇಳ್ತೀರಿ? ನೋಡಿ, ಅವರು ಈಗ ಖುಷಿ ಇರ್ಬೋದು ಇಲ್ಲಿ, ಅಲ್ಲಿ ಅವರಿಗೆ ಈಶ್ವರ ಬೇರೆನೇ ಕೊಡ್ತಾನೆ, ಭಗವಂತ ಉಂಟಲ್ಲ ಬೇರೆನೇ ಕೊಡ್ತಾನೆ. ಇಲ್ಲಿ ಅವರಿಗೆ ಹೊಸ ಜೀವನ, ಖುಷಿಯಾಗಿರ್ತಾರೆ. ಗಂಡ ಹೆಂಡತಿ ಹೋಗಿ ವಾರಿನಲ್ಲಿ ಕೂತ್ಕೊಂಡು, ಇವರು ಅನಾಥಾಶ್ರಮದಲ್ಲಿ ಇರ್ತಾರೆ ತಂದೆ ತಾಯಿ. ಇನ್ನೊಂದು ಜನ್ಮದಲ್ಲಿ ಅವರು ಅದನ್ನು ಎಲ್ಲ ಅನುಭವಿಸ್ತಾರೆ, ಗ್ಯಾರಂಟಿ. ಅಂತದನ್ನು ನೀವು ಕೂಡ ಕಂಡಿದ್ದೀರಿ ಸ್ಮಶಾನ. ಓ ಗ್ಯಾರಂಟಿ. ಇಲ್ಲ ಅಲ್ಲೇ ಆದರೂ ಅವರಿಗೆ ಸಿಕ್ಕೇ ಸಿಗ್ತದೆ. ನನ್ನ ತಮ್ಮ, ನನ್ನ ಸ್ವಂತ ತಮ್ಮ ತೀರಿಯೋದ, ಸ್ವಂತ ತಮ್ಮ ತಾಯಿಗೆ ಹೊಡೆದಿದ್ದಾನೆ, ಎಷ್ಟೋ ಕಷ್ಟ ಕೊಟ್ಟಿದ್ದಾನೆ ನನ್ನ ತಾಯಿಗೆ, ಎಲ್ಲ ಅನುಭವಿಸಿ ಹೋಗಿದ್ದೇನೆ ನಾವು ಬಡ್ಡಿ ಸಮೇತ. ನೀವು ನಂಬ್ತೀರ ಈಗ ನರಕ ಒಂದು ಉಂಟು, ಸ್ವರ್ಗ ಒಂದು ಉಂಟು ಮೇಲೆ ಅಂತ? ಆದರೆ ಈಗಿನ ಕಾಲದಲ್ಲಿ ಹಾಗೆ ಉಂಟಾ? ಇಲ್ಲೇ ನರಕನ, ಇಲ್ಲೇ ಸ್ವರ್ಗನ? ಇಲ್ಲಪ್ಪ, ಸ್ವರ್ಗ ನರಕ ಅಂತ ಹೇಳುದು ನನಗೆ ಅದು ಗೊತ್ತಿಲ್ಲ. ಆದ್ರೂ ಹೋದವರೆಲ್ಲ ಅಲ್ಲಿ ನಿಲ್ಲಿಕ್ಕಿಲ್ಲ. ಇಲ್ಲಿಂದ ಹೋದವರು ಅಲ್ಲಿ ನಿಲ್ಲಿಕ್ಕಿಲ್ಲ, ಪುನಃ ಬಂದೇ ಬರ್ತಾರೆ. ನಮ್ಮ ಆತ್ಮವನ್ನು ಮತ್ತೊಬ್ಬನಿಗೆ ಹಾಕಿ ಕೆಳಗೆ ಬಿಡ್ತಾರೆ ಅವರು, ಅದು ಗ್ಯಾರಂಟಿ. ವಾಪಸ್ ಕರ್ಮ ಅನುಭವಿಸಿ ಬಾ ಅಂತ. ಈಗ ಇವತ್ತು ಒಂದು ಸತ್ರ ಮತ್ತೊಂದು ಹುಟ್ಟುದಲ್ಲ, ಹೌದು. ಈ ಜೀವವನ್ನು ಅದಕ್ಕೆ, ಆತ್ಮವನ್ನ ಇದಕ್ಕೆ ಹಾಕ್ತಾರೆ. ಈ ದೇಹಕ್ಕಷ್ಟೇ ಸಾವು, ಆತ್ಮಕ್ಕೆ ಸಾವಿಲ್ಲ. ಇದೊಂದು ನಮ್ಮ ಇದು ಉಂಟಲ್ಲ, ಯಾವುದು ಈ ನೆರಳು ಉಂಟಲ್ಲ ನೋಡಿ, ನೀವು ಆಚೆ ಹೋಗುವ ನೆರಳು ಬರ್ತದೆ ನೋಡಿ. ನಾವು ಜೀವದಲ್ಲಿ ಇರುವಾಗ 2 ಜನ ಇರ್ತೇವೆ, ಅದು ನಮ್ಮ ಗುರು, ಅದು ಎಲ್ಲಿಗೆ ಹೋಗುದಿಲ್ಲ. ಸತ್ರು ಅದು ಭೂಮಿಯಲ್ಲೇ ಇರ್ತದೆ. ನೆರಳು ಅನ್ನೋದು ಒಂದು ಗುರು. ಎಷ್ಟನೇ ಕ್ಲಾಸ್ ಓದಿದ್ರಿ ಗುರುವಪ್ಪ? ಇಲ್ಲಪ್ಪ, ನಾನು 4ನೇ ಕ್ಲಾಸ್. 4ನೇ ಕ್ಲಾಸ್ ಓದಿದ ಗುರುವಪ್ಪ ಅವರು ಹೇಗೆ ತತ್ವಜ್ಞಾನಿಯಾಗಿ ಮಾತಾಡ್ತಾ ಇದ್ದಾರೆ ನೋಡಿ. ತಂದೆ ತಾಯಿಯ ಬಗ್ಗೆ ಮಾತಾಡಿದ್ರು, ತಂದೆ ತಾಯಿಗೆ ಹೊಡೆದ್ರೆ ಏನಾಗ್ತದೆ ಅನ್ನೋದನ್ನ ಎಕ್ಸಾಂಪಲ್ಸ್ ಅನ್ನು ಕೊಟ್ರು. ಏನೇನು ಅನ್ಯಾಯ ಮಾಡಿದ್ರೆ ಏನೇನು ಆಗ್ತದೆ, ಫೈನಲ್ಲಿ ಹೆಣ ಸುಡುವಾಗ ಏನಾಗ್ತದೆ ಅನ್ನೋದನ್ನ ಎಕ್ಸಾಂಪಲ್ ಆಗಿ ಹೇಳಿದ್ರು. ಇಷ್ಟೆಲ್ಲ ಹೇಳಿದ್ಮೇಲೆ ನಮ್ಮ ಮನುಷ್ಯರು ಕೇಳ್ತಾರೆ ಅಂತ ಅಂದ್ಕೊಂಡಿದ್ರೆ ಗುರು? ಕೇಳ್ತಾರ ನಮ್ಮವರು? ಇಲ್ಲ ಇಲ್ಲ, ಖಂಡಿತ ಕೇಳಲಿಕ್ಕೆ. ಬದಲಾಗೋದ ಜನಗಳು ನೋಡಿ, ಅಷ್ಟು ಧೈರ್ಯ ಇದ್ದರಿಂದ ನನ್ನನ್ನು ಇಲ್ಲಿ ಬಿಟ್ಟು ಹೋಗಿದ್ದಾರೆ, ನಂಬಿಕೆಯಿಂದ. ಬೇರೆ ಯಾರಾದ್ರೂ ಬಿಟ್ರೆ ಏನ್ ಮಾಡ್ತಾರೆ? ಎಲ್ಲ ಲೂಟಿ ಮಾಡಿಕೊಂಡು ಹೋಗ್ತಾರೆ. ಲೂಟಿ ಮಾಡಿಕೊಂಡ ಇದರಲ್ಲಿ ನಾನು ಅವರಿಗೆ ಹೇಳಿದ್ದೇನೆ, ನನ್ನ ದನಿಯವರಿಗೆ 10 ಕ್ವಿಂಟಲ್ ಗೇರು ಬೀಜ ತೆಗೆದು ಕೊಡ್ತೇನೆ ಅಂತ. ಅಷ್ಟು ಮರ ಉಂಟು. ನಿಯತ್ತಂದ್ರೆ ಗುರುವಪ್ಪನ ಇಟ್ಕೊಳ್ಬೇಕು. ಇವರಿಗೆ ಎಷ್ಟು ಗೊತ್ತುಂಟು ಸಿಕ್ಕಿದ್ದು? 2 ಕ್ವಿಂಟಲ್ ಎಲ್ಲ ಕದ್ದುಕೊಂಡು ಹೋಗುತ್ತೆ. ಮನೆ ಮಾಲೀಕರು ನಿಮ್ಮ ಮೇಲೆ ಒಂದು ನಂಬಿಕೆ ಇಟ್ಟು 10 ಕ್ವಿಂಟಲ್ ಬೀಜವನ್ನ, ನಾನು ಗೇರು ಬೀಜವನ್ನ ಮಾಡಿ ಕೊಡ್ತೇನೆ, ಅಷ್ಟು ಮರ ಉಂಟು. ಪುಣ್ಯವಂತರು ನಿಮ್ಮ ಮಾಲೀಕರು, ಯಾಕಂದ್ರೆ ನಿಮ್ಮಂತ ನಿಷ್ಠೆ ಸಿಗೋರೆ ಬಹಳ ಕಡಿಮೆ. ಇವತ್ತು ಆದಷ್ಟು ಲೂಟಿಕೊಂಡು ಹೋಗುವವರೇ ಜನಗಳು ಜಾಸ್ತಿ. ಆದ್ರೆ ನೀವು ಹೇಳಿದ ಪ್ರಕಾರ ಲೂಟಿದವರಿಗೆ ಒಂದು ಶಿಕ್ಷೆ ಉಂಟಲ್ಲ ಅಂತ ನೀವು ಹೇಳಿದ್ರಲ್ಲ, ನೋಡಿ, ಅನ್ಯಾಯ ಮಾಡಿದ್ರೆ, ಇನ್ನೊಬ್ಬರ ವಸ್ತುವನ್ನ ಅದರಲ್ಲಿ ಮೋಸ ಮಾಡಿದ್ರೆ ಶಿಕ್ಷೆ ಉಂಟು ಅನ್ನೋದನ್ನ ಗುರುವಪ್ಪ ಆಗ್ಲೇ ಕ್ಲಾರಿಫೈ ಮಾಡಿದ್ದಾರೆ. ಹಲೋ ಗುರುಪ್ಪ, ಕದಿಬಾರದು, ಬೇಕಾದ್ರೆ ಕೇಳ್ಬೋದಲ್ಲ. ಈಗ ಅವರಿಲ್ಲ ದಣಿಯವರು, ನಾನು ಇಲ್ಲಿ ಏನಾದರೂ ತಗೊಂಡೋಗಿ ಕದ್ದು ಮಾರಿ ನನಗೆ ಹಣ ಬೇಕಾದ್ರೆ ತಗೊಂಡ್ರೆ ಅದು ಎಲ್ಲಿಗೆ ಹೋಗುದಿಲ್ಲ. ಅದರಿಂದ ನನಗೆ ಅವರ ಹತ್ರ ಕೇಳ್ಬೋದಲ್ಲ, ಸ್ವಲ್ಪ ದುಡ್ಡು ಕೊಡಿ, ಕಷ್ಟ ಆಯ್ತು, ನಂಗೊಂದು 2,000 ಕೊಡಿ, 1,000 ಕೊಡಿ, ಕೊಡ್ತಾರೆ. ಅದು ತೊಂದ್ರೆ ಇಲ್ಲ. ಈಗ ನಾನು ಲೀಸು ಮಾಡಿದ್ರು ದುಡ್ಡು ಕೇಳಿದ್ರೆ ಕೊಡ್ತಾರೆ, ಮತ್ತೆ ಯಾಕೆ ನಾನು ಕದಿಬೇಕು? ಆದ್ರೂ ನನಗೆ ಲಾಸ್ಟಿಗೆ ಲಾಸ್ ಆಯ್ತು, ದುಡ್ಡಿಲ್ಲ, ಲಾಸ್ ಆಯ್ತು. ಕೊಡಿ ಅಂತ ಹೇಳಿದ್ರೆ ಅವ್ರು ಕೊಡ್ಬೋದು, ಗ್ಯಾರಂಟಿ ಕೊಡ್ಬೋದು. ಗುರುವಪ್ಪ ಅವರಿಗೆ ಇದು ಪ್ರಶಸ್ತಿಯಾದ ಸ್ಥಳ. ಗುರುವಪ್ಪ ಅವರಿಗೆ ನಾನು ಕೇಳೋದು, ಈಗ ಒಂದು ಯಾರು ಕರೆದು ಲಾಸ್ಟ್ ಇಷ್ಟೆಲ್ಲ ಸ್ಮಶಾನದಲ್ಲಿ ಎಷ್ಟು ಕೆಲಸ ಮಾಡಿದಿರಿ, ಇಷ್ಟೇನೆ ವರ್ಕ್ ಮಾಡಿದಿರಿ, ಏನೇ ಇರ್ಬೋದು, ಆದರೆ ಅಷ್ಟು ಆ ಕೆಲಸ ಮಾಡೋದು ಅಷ್ಟು ಸುಲಭ ಅಲ್ಲ. ನಮ್ಮ ಸುಳ್ಯದ ಜನ ನಿಮ್ಮನ್ನು ಗುರುತಿಸಿದ್ರೆ ಯಾರಾದರೂ? ಇಲ್ಲ ಇಲ್ಲ, ಯಾರು ಬರಲಿಲ್ಲ. ಇಲ್ಲ, ಬಿಟ್ಟ ಮೇಲೆ ಅಲ್ಲ, ಮುಂಚೆ ಮಾಡಿದ್ದಾರೆ. ನಮ್ಮ ಇವರು ಪಿರಜ್ಜ ಪ್ರಭಾಕರ್ ರಾಯ್, ಮತ್ತೆ ಇವರು ನಮ್ಮ ಲಾಟ್ರಿ ಕ್ಲಬ್ ಎಲ್ಲ ಇದೆಲ್ಲ ಮಾಡಿದ್ದಾರೆ. ಗುರುವಪ್ಪ ಅವರು ಈಗ ಸ್ಮಶಾನ ಕೆಲಸವನ್ನು ಬಿಟ್ಟಿದ್ದಾರೆ, ಕೃಷಿಗೆ ಬಂದಿದ್ದಾರೆ. ಹಾಗಾಗಿ ಅವರು ಒಂದಷ್ಟು ಜನ ಅವ್ರನ್ನ ಕರೆದುಬಿಟ್ಟು ಒಂದು ಸೆಂಡ್ ಅಪ್ ಥರ ಮಾಡೋದು ಒಳ್ಳೇದು. ಇಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ, ನೆನಪು ಮಾಡ್ಕೊಂಡು ಈ ವಿಡಿಯೋ ಬಂದ ಮೇಲೆ ಆದರೂ ತುಂಬ ಒಳ್ಳೊಳ್ಳೆ ಮಾತುಗಳನ್ನು ಹೇಳಿದರು. ಅವರು ಓದಿದ್ದು ಸ್ವಲ್ಪ ಆದರೂ
ಒಳ್ಳೆ ನಾಲೆಡ್ಜ್ ಜಾಸ್ತಿ ಉಂಟು ಅವರಿಗೆ, ಅದೇ ಹೇಳುದು. ಸ್ವಲ್ಪ ಓದಿದವರಿಗೆ ನಾಲೆಡ್ಜ್ ಚೆನ್ನಾಗಿರೋದು, ಜಾಸ್ತಿ ಓದೋರಿಗೆ ನಾಲೆಡ್ಜ್ ಕಮ್ಮಿ ಆಗೋದು ಅವರು, ಅಲ್ವಾ? ಹಾಗೆ ಗುರುವಪ್ಪ ಅವರು ಒಳ್ಳೇದಾಗ್ಲಿ, ಅವರ ಮುಂದಿನೆಲ್ಲ ಕನಸುಗಳು ದೊಡ್ಡದಾಗ್ಲಿ, ಬೆಳೀಲಿ. ಅವರೇನೋ ಪಾಪ ಕೃಷಿಗೆ ಅಂತ ಇಳಿದಿದ್ದಾರೆ, ಆ ಕೃಷಿ ಅವರನ್ನು ಕೈ ಹಿಡಿಲಿ. ಯಜಮಾನರು ಅವರು ಏನು ನಂಬಿದ್ದಾರೆ ಅವರು ಮತ್ತು ಅವರ ನಂಬಿಕೆಯನ್ನು ಇವರು ಉಳಿಸಿಕೊಳ್ಳಿ. ಹಾಗೇನೆ ಇವರಿಗೆ ಕಷ್ಟ ಬಂದಾಗ ಅವರು ಕೂಡ ಸಹಕಾರ ಕೊಟ್ಟುಕೊಂಡು ಹೋದ್ರೆ ಅದು ಗ್ಯಾರಂಟಿ. ಸುಳ್ಯ ತಾಲೂಕಿನಲ್ಲಿ ನಮ್ಮ ಗುರುವಪ್ಪ ಅವರು ಈ ಒಂದು ಕೃಷಿ ಚಟುವಟಿಕೆಯನ್ನು ಮಾಡ್ತಾ ಇರುವಂಥದ್ದು. ಎಲ್ಲಿ ಏನು ಅಂತ ನಾವು ಹೇಳುದಿಲ್ಲ, ಯಾಕಂದ್ರೆ ಅದು ಅವರ ಸೇಫ್ಟಿ. ಅವರು ಕೆಲಸ ಮಾಡ್ಕೊಂಡಿದ್ದಾರೆ, ನೆಮ್ಮದಿಯಾಗಿದ್ದಾರೆ, ಒಂದು ಕಾಡು ಬಲ್ಲೆಯಲ್ಲಿದ್ದಾರೆ. ಇರ್ಲಿ ಅವರು ಹಂಗೇನೆ ಇರ್ಲಿ. ಏನು ಗುರುವಪ್ಪ ಅವರೇ, ಕರೆಕ್ಟ್ ಅಲ್ಲ? ನೆಮ್ಮದಿಯಾಗಿದ್ದೀರಿ. ಇನ್ನು ಅಮಾವಾಸ್ಯೆಗೆ ಬನ್ನಿ ಅಂತ ಯಾರಿಗೆ ಕರೀಲಿಕ್ಕಿಲ್ಲ ಅಲ್ಲ? ಇದ್ರೆ ಕರಿಬಹುದು. ಗುರುವಪ್ಪ ಅವರಿಗೆ ಚಾಲೆಂಜ್ ಬಂದಿತ್ತು ಮೊನ್ನೆ. ಇಲ್ಲಿ ಚೊಕ್ಕಡಿ ಜಾತ್ರೆ ಆಯ್ತಲ್ಲ, ಚೊಕ್ಕಡಿ ಜಾತ್ರೆ ನಾ ಹೆಂಡತಿ ಹೇಳಿದ್ರು ಕೋಳಿ ತೆಕೊಂಡು ಬನ್ನಿ ಅಂತ. ನಾನು ಹೋಗಿದ್ದೆ, ಇಲ್ಲಿ ಎಲ್ಲಿ ಇಲ್ಲ ಕೋಳಿ ಮಾಂಸ. ಇನ್ನು ದೊಡ್ಡ ತೋಟಕ್ಕೆ ಹೋಗ್ಬೇಕು ಅಂತ ಆಯ್ತು. ಇಲ್ಲಿ ರೋಡ್ ಉಂಟಲ್ಲ ದೊಡ್ಡ ತೋಟಕ್ಕೆ ಹೋಗಿದ್ದೆ. ಅಲ್ಲಿ ಹೋಗುವಾಗ ಅಲ್ಲಿವರೆಗೆ ಉಂಟು ಇದು ಚೊಕ್ಕಡಿ ಜಾತ್ರೆ, ಅಲ್ಲಿ ಮಾಡಬಾರ್ದು. ದುಗ್ಲಾಡ್ಕ ಹೋಗಿದೆ, ಆಗ ಎಷ್ಟು 9 ಗಂಟೆ ಆಗಿದೆ. ಅಲ್ಲಿಗೆ ಒಂದು ಕೋಳಿ, ಒಂದೇ ಕೋಳಿ ಇದ್ದದು, ಎಲ್ಲ ಮುಗಿಯಿತು ಅಲ್ಲಿ. ಅದನ್ನೆಲ್ಲ ಮಾಂಸ ಮಾಡಿ ತಗೊಂಡು ಬರುವಾಗ ಅವನು ಕೇಳಿದ, ಅಂಗಡಿಯವನು, ಓಡಬೋಡೋಣ ಅಂತ ಕೇಳಿದ. ಕೊಕ್ಕು ಜಡ್ಕ ಇರು ಐಟ ಒಬ್ಬನ ಬೇಗ ಬನ್ನಿ, ಐಟ ಪೂರ್ಚೋಡು ಇರು ಮೂಲೆ ಮೂಲೆ 3 ಮಾರ್ಗ ಸರಿ ಜೀವನ. ಅಲ್ಲಿ ಹೋಗ್ಬೇಡಿ. ಅಲ್ಲಿ ಎಂತುಂಟು ಕೊಕ್ಕು ಎಂತುಂಟು ಅಲ್ಲಿ ಏನೋ ಉಂಟಂತೆ, ಪ್ರೇತ ಉಂಟು ನೈಟು. ಬೆಂಗಮಲೆ ಅಂತ ಹೇಳಿದ್ರೆ ತುಂಬಾ ಗಂಟೆ ಆಯ್ತು, ತುಂಬಾ ಜನ ಹೆದರ್ತಾರೆ ಬೆಂಗಮಲೆ ಅಂತ. 10 ಗಂಟೆ ಆಯ್ತು ಆ ಟೈಮಿಗೆ. ಇರ್ಲಿ, ತೊಂದ್ರೆ ಇಲ್ಲ, ನನಗೆ ಅದೆಲ್ಲ ನೋಡಿ ಅಭ್ಯಾಸ ಹೇಳಿದೆ. ಅದೆಲ್ಲ ನಮ್ಮ ಫ್ರೆಂಡ್ಸ್ ಅಂತ ಅವ್ರೆ ನಮ್ಮ ಭಾಷೆ. ಬೇಡ ಅಲ್ಲಿ ನೀವು ಮಾಂಸ ತಗೊಂಡು ಹೋಗುದೇ ಬೇಡ, ಅದೇ ನನಗೆ ಲೆಕ್ಕ ಇಲ್ಲ ಅಂತ ಹೇಳಿ ನಾಡು ಬಂದೆ. ಏನು ಸಿಗ್ತದೆ. ಇಲ್ಲಿ ಬರುವಾಗ 10:30 ಅರ್ಧ ಗಂಟೆ ಬೇಕು ನನಗೆ. ಅಲ್ಲಿ ಬರುದೇ ಹಾಗೆ ನಾನು ಫಾಸ್ಟ್ ಇದ್ರೆ ಫಾಸ್ಟ್ ಅದೇ ಇದ್ರೆ ನಾನು ಹಚ್ಚಿನೊಟ್ಟಿಗೆ ಹೋಗ್ತೇನೆ. ಒಂದೊಂದು ಸರಿ ಆಂಬುಲೆನ್ಸ್ ಅಲ್ಲಿ ಮಾರ್ಗ ಆಗಬೇಕು ಇದ್ರೆ ಹೋಗ್ತೇನೆ. ಗುರುವಪ್ಪ ಅವರು ಮನಸ್ಸಲ್ಲಿ ಇರೋದನ್ನೇನಾದ್ರು ಹೇಳಿಕೊಂಡ, ಎಲ್ಲಾದ್ರೂ ಜೀವನ ಒಳ್ಳೆದಾಗಿರ್ಬೇಕು, ಮತ್ತೆ ದುಡ್ಡು ಮಾಡಬೇಕು, ಕದಿಬೇಕು, ಒಬ್ಬರಿಗೆ ಮೋಸ ಮಾಡಬೇಕು, ಅದು ಅಂತ ಇದ್ದೇ ನನಗೆ ಇಲ್ಲ. ಜೀವನ ಒಳ್ಳೆದಾಗಿರ್ಬೇಕು, ಚೆನ್ನಾಗಿದ್ರೆ ಆಯ್ತು. ಎಸ್, ಗುರುವಪ್ಪ ಹೇಳಿದ್ದಾರೆ ಜೀವನ ಚೆನ್ನಾಗಿರ್ಬೇಕು ಅಂತ. ಹಾಗೇನೆ ಅವರ ಜೀವನ ಚೆನ್ನಾಗಿರ್ಲಿ, ಎಲ್ಲರ ಜೀವನವೂ ಚೆನ್ನಾಗಿರ್ಲಿ, ಒಳ್ಳೇದಾಗ್ಲಿ. ಗುರುವಪ್ಪ ಅವರ ವಿಡಿಯೋ, ಅವರ 2ನೇ ಇನ್ನಿಂಗ್ಸ್ ನಿಮಗೆ ಇಷ್ಟ ಆದರೆ ಖಂಡಿತವಾಗಿಯೂ ಶೇರ್ ಮಾಡಿ. ಒಂದಷ್ಟು ಒಳ್ಳೆಯ ನೀತಿಗಳನ್ನು ಕೂಡ ಹೇಳಿದ್ದಾರೆ. ಎಲ್ಲದೂ ಒಳ್ಳೇದಾಗ್ಲಿ ಗುರುವಪ್ಪ ಅವರೇ. ಜೋರು ಮಳೆ ಬೇರೆ ಬರೋ ಅನಿಸುತ್ತಿದೆ ನೋಡಿ, ಸುತ್ತಮುತ್ತ ಎಲ್ಲ ಜೋರು ಗಾಳಿ ಬೀಸ್ತಾ ಇದೆ. ಗುರುವಪ್ಪ ಅವರೇ, ಏಕದಮ್ ಗಾಳಿ ಬರ್ತಾ ಇದೆ ನೋಡಿ. ಒಳ್ಳೇದಾಗ್ಲಿ ಗುರುವಪ್ಪ ಅವರೇ. ಸಿಗುವ ಮುಂದಿನ ನಮ್ಮ ಭೇಟಿ. ಆಯ್ತು. ಥ್ಯಾಂಕ್ ಯು ಸೋ ಮಚ್. ಓಕೆ. ಬರೀ ಮಂಜಲ್ ನಡ್ತಾನೆ ಅದೆಲ್ಲ. ಓ, ಅಲ್ಪ ಮಂಜಲ್ಲ ಬರ್ತಾರಾ? ಬರೀ ಇಟ್ಟು ಅರಶಿಣ ಕೃಷಿ ಆಡೇ ಬಿಟ್ಟು ಆಚೆ ಒಜ್ಜೆ ಮಲ್ತದ್ದು ಬೋಪುಡ ಹೊರಟ್ಟೆ ಮಲ್ಪಾರ ಪಾಠ ಎಂಕ ಮಾತ ಬೇಲ ಮಲ್ತಾರಡತ್ತ ಹೊರಡೆ 10 ಬುಡ ಬಾರೆ ನಡಿ ಬಾರೆ ಒರಿಯ ಇತ್ತದ ಅಭ್ಯಾಸ ಇಜ್ಜಂಡ ಒರಿಯರೇ ಬಂಗಾವ್ ಒರಿ ಮತ್ತೆ ಮೂಲು ಉತ್ತು ಯಾರಂತ ಮೂಲು ಈ ಕಾಡ್ತಾವಲ್ಲ ಇಟ್ಟು ಕಾಡು ಬಡ್ಡ ಮುಳುಗಿಗೆ ಇಲ್ಲೇ ಇಜ್ಜಾತ ಗಿಟ್ಟಾಡುವಲ್ಲ ಇದು ಮಸಾಲದಂಚನ ಆದ್ರೆ ಮಸಾಲ ಏರ್ಲ ಒಂಜಿ ನರಬಡ್ಲಿ ಎತ್ತಲ್ಲ ಕೇಳಾದೇರೆಗ್ಲ ಅದ್ರ ಜಾಗೇನು ನರಬಡಿ ಹಿಡಿದು ಓಡಂಡ ಆಡೆ ಬೋಡು ಏರ್ ಬತ್ತೆ ಕಡೆ ಓಡೆ ಬೋಡು ಏರ್ ಬತ್ತು ಉಂಟು ಬೇಸಾಯ ಪೂರ ಕಲ್ಸದ ಆಯ್ ಬುಕ್ಕ ಕುಡ್ಲಾಗ ಹೋಯ್ತ ಅಲ್ಪ ಕಬ್ಬಳದ ಗೋಡೆಯರು ಸಾಕ್ಬೋದಿತ್ತೆ ಕಂಬಳದ ಕೋಣೆರು ಆಯ್ತು ಇದು ಬಂಗಾರದ ಮೆಡ್ಲು ಮತ್ತೆ ಎತ್ತರ ಆಯ್ತು ಸೀದಾ ಊರಿಗೆ ಬರ್ತದೆ ಎರೆ ಬತ್ತನ ಬಂಗಾರ ಮೆಡಲ್ ಇರ್ಕದು ಗೋಣೆರೆಗಿ ಇರ್ ರೆಡಿ ಮಾಡ್ತಾನ ಗೋಣೆರೆಗಿ ಅದ ಅದೇ ಊರಿಗೆ ಬಂದ ಕಳ್ಪಿಡಿರು ಅದು ಬಾರಿ ಖುಷಿ ಇಟ್ಟು ಬತ್ತರ ಬುಕ್ಕ ಸಮ್ಮಾಲೆ ಬುಕ್ಕ ಬೋರ ಹುಡುಗಿರು ಆ ಬುಕ್ಕ ಮೂಲೆ ಊರಿನ ಬೇರೆ ಮಾಡ್ತದ ಬೆಂಗಳೂರಿಗೆ ಓಡುವ ಅವಸ್ಥೆ ಒಂದಿದೆ ಕಂಪನಿಗೆ ಅಲ್ಲಿ ಸುಮಾರು 1 ವರ್ಷ ಬೇರೆ ಆಗ್ತದೆ 1.5 ವರ್ಷ ಅಲ್ಲಿ ಎಗ್ಲಿಟ್ಟಿದ್ದಲ್ಲ ಸಂಬಳ ಅಂತ ಕಡಿಮೆ ಬುಕ್ಕ ಈ ರಾಜ್ಯ ಸಂಬಳ ಅದು ಮತ್ತೆ ಆಜಾರ ಕೊಡ್ತೀವಿ ಮೆರೇಜರು ಓಕೆ ಅಲ್ಪ ಸೀದಾ ಬರ್ತಾರೆ ಅಲ್ಲಿ ಬರ್ತದ್ದು ಊರಿನ ಹೊತ್ತೆ ಸಮಯಕ್ಕೆ ಬುಕ್ಕ ಮಸಾಲ ಸೇರಿಸಿ ಮಸಾನ ವಾಸಿ ಏನು ಅಪ್ಪಂಡೆ ಕಳಸದು ಕಟ್ಟದ ಮಸಾಲೆ ಜಪ್ಪುನ ಮಸಾಲೆ ಎಂದು ಮಾಡ್ತದೆ
ಮತ್ತೆ ಮಸರಡೆ ಉಂಟು ಆಯ್ನ ಕನಸುಡು ಬತ್ತನ್ನ ಸ್ಮಶಾನ ಉಂತೋಡು ಒಂದು ಒಂದು ಬುಗ್ಗಿಂಡು 5 ವರ್ಷ ಮಗಿಂಡದ